ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ GPSTR ಮತ್ತು HSTR ಪರೀಕ್ಷೆಗೆ ಸಂಬಂಧಿಸಿದಂಥ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ 2015ರಲ್ಲಿ ನಡೆದಂತಹ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಮೊದಲನೇ ಪ್ರಶ್ನೆ, ನಂಜನಗೂಡು ರಸಬಾಳೆ ಅನ್ನೋದಕ್ಕೆ ಪ್ರಸಿದ್ಧ ಆಗಿದೆ, ಬ್ಯಾಡಗಿ ಅನ್ನೋದು ಮೆಣಸಿನಕಾಯಿಗೆ ಪ್ರಸಿದ್ಧವಾಗಿದೆ. ಎರಡನೇ ಪ್ರಶ್ನೆ, ರಾಜ್ಯ ಸರ್ಕಾರ ಎಂಬ ಪಾಠವನ್ನು ಬೋಧಿಸಲು ನೀವು ಈ ಕೆಳಗೆ ನಮೂದಿಸಿರುವ ಯಾವ ಬೋಧನಾ ಸಲಕರಣೆ ಉಪಯೋಗಿಸಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ನೋಡೋದಾದರೆ ಕಾಲಾನುಕ್ರಮ ಪಟ್ಟಿ ಮತ್ತು ವಂಶಾವಳಿ ಪಟ್ಟಿ, ಅದೇ ರೀತಿಯಾಗಿ ಹರಿವು ಪಟ ಮತ್ತು ಫ್ಲೋ ಚಾರ್ಟ್ ಅಥವಾ ಭೂಪಟ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಹರಿವು ಪಟ ಅಥವಾ ಫ್ಲೋ ಚಾರ್ಟ್. ಮೂರನೇ ಪ್ರಶ್ನೆ, ಭೂಗೋಳ ಬೋಧನೆಗೆ ಈ ಕೆಳಗಿನವುಗಳಲ್ಲಿ ಯಾವುದೊಂದು ಅತ್ಯವಶ್ಯಕ ಅಂತ ಹೇಳಿದರೆ, ಭೂಗೋಳಶಾಸ್ತ್ರವನ್ನು ನಾವು ಬೋಧನೆ ಮಾಡಬೇಕಪ್ಪ ಅಂದರೆ ಶಿಕ್ಷಕನಿಗೆ ಬೇಕಾಗುವಂತಹ ಅತ್ಯಂತ ಉಪಯುಕ್ತವಾದಂತಹ ಪಾಠೋಪಕರಣ ಯಾವುದಪ್ಪ ಅಂದರೆ ಭೂಪಟ ಅನ್ನೋದು. ಸರಿಯಾದ ಉತ್ತರ ಭೂಪಟ. ನಂತರ ನಾಲ್ಕನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಅನುಸರಿಸಿದವನು ಯಾರು? ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲಿಗೆ ಅನುಸರಿಸಿದಂತಹ ನಿಜಾಮ ಯಾರಪ್ಪ ಅಂದರೆ ಹೈದರಾಬಾದಿನ ನಿಜಾಮ. ಕರ್ನಾಟಕದ ಪ್ರಸಿದ್ಧ ಕಾಫಿ ಕರ್ನಾಟಕದಲ್ಲಿ ಬೆಳೆಯುವಂತಹ ಪ್ರಸಿದ್ಧ ಕಾಫಿ ಅನ್ನೋ ಒಂದು ಬೆಳೆ ಏನಪ್ಪ ಅಂದರೆ ಇದು ಪಾನೀಯ ಬೆಳೆಯಾಗಿದೆ. ಸತಿ ನಿಷೇಧ ಕಾಯ್ದೆಯನ್ನು ಪರಿಚಯಿಸಿದವರು, ಸತಿ ಪದ್ಧತಿಯನ್ನು ನಿಷೇಧ ಕಾಯ್ದೆಯನ್ನು ಪರಿಚಯ ಮಾಡಿದವರು ಯಾರಪ್ಪ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಆಪ್ಷನ್ 3 ಸರಿಯಾದಂಥ ಉತ್ತರ. ಏಳನೇ ಪ್ರಶ್ನೆ, 1949 ಮತ್ತು 1955ರಲ್ಲಿ ದೆಹಲಿ ಬಾರ್ಡೂಂಗ್ನಲ್ಲಿ ಜರುಗಿದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಂತೆ ಭಾರತವು ತನ್ನ ಈ ನಿಲುವನ್ನು ಪ್ರತಿಪಾದಿಸಿತು ಅನ್ನೋದನ್ನು ಕೇಳಿದರೆ, ಇಲ್ಲಿ ಸಾಮ್ರಾಜ್ಯಶಾಹಿ ನೀತಿ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ ಮತ್ತು ವಸಾಹತುಶಾಹಿತ್ವಕ್ಕೆ ವಿರೋಧ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 4, ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ಬಾರ್ಡೂಂಗ್ ಸಮಾವೇಶದಲ್ಲಿ ಭಾರತವು ತನ್ನ ನಿಲುವಳಿಯನ್ನು ಪ್ರಸ್ತಾಪಿಸಿತು. ಎಂಟನೇ ಪ್ರಶ್ನೆ, ರಷ್ಯಾ ಭಾರತಕ್ಕೆ ಉಕ್ಕಿನ ಕೈಗಾರಿಕೆಗಳನ್ನು ಈ ಕೆಳಕಂಡ ಪ್ರಾರಂಭಿಸಲು ಸಹಾಯ ಮಾಡಿತು. ರಷ್ಯಾ ಭಾರತಕ್ಕೆ ಉಕ್ಕಿನ ಕೈಗಾರಿಕೆಗಳನ್ನು ಬಿಲೈ ಮತ್ತು ಬೊಕ್ಕಾರೋ ಅನ್ನೋ ಒಂದು ಪ್ರದೇಶದಲ್ಲಿ ಈ ಒಂದು ರಷ್ಯಾದ ಸಹಭಾಗಿತ್ವದಲ್ಲಿ ಭಾರತದಲ್ಲಿ ಉಕ್ಕಿನ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಯಿತು. ಆಪ್ಷನ್ 1 ಸರಿಯಾದಂಥ ಉತ್ತರ. 9ನೇ ಪ್ರಶ್ನೆ, ವರ್ತಮಾನದಿಂದ ಗತಕಾಲಕ್ಕೆ ಇತಿಹಾಸದ ವಿಷಯವನ್ನು ವ್ಯವಸ್ಥೆಗೊಳಿಸುವ ರೀತಿ ಕಂಡುಬರುವುದು. ಇದು ಪ್ರತಿಗಾಮಿ ಯೋಜನೆಯಲ್ಲಿ. ವರ್ತಮಾನ ಕಾಲದಿಂದ ಗತಕಾಲಕ್ಕೆ ಇತಿಹಾಸ ಅನ್ನೋ ವಿಷಯವನ್ನು ವ್ಯವಸ್ಥೆಗೊಳಿಸುವಂಥ ರೀತಿಗೆ ಪ್ರತಿಗಾಮಿ ಯೋಜನೆ ಅಂತ ಕರೀತಾರೆ. 10ನೇ ಪ್ರಶ್ನೆ, ಭಾರತವು ಭಾರತೀಯರಿಗೆ ಎಂದು ಘೋಷಿಸಿದ ಒಬ್ಬ ದೊಡ್ಡ ದೇಶಭಕ್ತ. ಭಾರತ ದೇಶವು ಭಾರತೀಯರಿಗಾಗಿ ಎಂಬ ಘೋಷಣೆಯನ್ನು ನೀಡಿದಂತಹ ದೇಶಭಕ್ತ ಯಾರಪ್ಪ ಅಂದರೆ ಸ್ವಾಮಿ ದಯಾನಂದ ಸರಸ್ವತಿಯವರು. ಆಪ್ಷನ್ A ಸರಿಯಾದ ಉತ್ತರ. ನೆಕ್ಸ್ಟ್ 11ನೇ ಪ್ರಶ್ನೆ, ಈಶ್ವರ್ ಚಂದ್ರ ವಿದ್ಯಾಸಾಗರರು ಪ್ರಾರಂಭಿಸಿದ ವರ್ತಮಾನ ಪತ್ರಿಕೆ. ಇದಕ್ಕೆ ಆಪ್ಷನ್ 4, ಸೋಮ ಪ್ರಕಾಶ ಅನ್ನೋ ಒಂದು ಪತ್ರಿಕೆಯನ್ನು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಪ್ರಾರಂಭಿಸಿದರು. ನೆಕ್ಸ್ಟ್ 12ನೇ ಪ್ರಶ್ನೆ, ರೈಲ್ವೆ ಮಾರ್ಗವೇ ಇಲ್ಲದ ಕರ್ನಾಟಕದ ಜಿಲ್ಲೆ ಅಂತ ಕೇಳಿದರೆ, ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ಮಾತ್ರ ರೈಲ್ವೆ ಮಾರ್ಗವನ್ನು ಹಾಕಲಿಕ್ಕೆ ಆಗಿಲ್ಲ. ಅದು ಯಾವುದಪ್ಪ ಅಂದರೆ ಕೊಡಗು ಜಿಲ್ಲೆ. ಇತಿಹಾಸವನ್ನು ಶಾಲೆಯ ಇತರ ವಿಷಯಗಳೊಂದಿಗೆ ಸಹಸಂಬಂಧಗೊಳಿಸಿದರೆ ಅದು ಇತಿಹಾಸ ಅನ್ನೋ ಒಂದು ವಿಷಯವನ್ನು ಬೇರೆ ಶಾಲೆಯಲ್ಲಿರುವಂತಹ ಬೇರೆ ವಿಷಯಗಳೊಂದಿಗೆ ಸಂಬಂಧವನ್ನು ಬೆಳೆಸಿದರೆ ಅದು ಏನಾಗುತ್ತಪ್ಪ ಅಂದರೆ ಅಧ್ಯಯನವನ್ನು ಸುಲಭ ಮತ್ತು ಆಸಕ್ತಿಯುತವನ್ನಾಗಿ ಮಾಡುತ್ತದೆ. ಆಪ್ಷನ್ 2 ಸರಿಯಾದಂಥ ಉತ್ತರ. 14ನೇ ಪ್ರಶ್ನೆ, ಸಹಸಂಬಂಧದಲ್ಲಿ ಯಾವ 2 ವಿಷಯಗಳನ್ನು ಅವಳಿಗಳೆಂದು ಪರಿಗಣಿಸಲಾಗಿದೆ? ಸಹಸಂಬಂಧದಲ್ಲಿ 2 ವಿಷಯಗಳು ಅವಳಿ ವಿಷಯ ಅಂತ ಕರೀತಾರೆ. ಒಂದು ಇತಿಹಾಸ, ಇನ್ನೊಂದು ಭೂಗೋಳ. ಅವಳಿ ವಿಷಯಗಳಂತ ಕೇಳಿದರೆ ನಿಮಗೆ ಇತಿಹಾಸ ಮತ್ತು ಭೂಗೋಳ ವಿಷಯವನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ.
15ನೇ ಪ್ರಶ್ನೆ, ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಚಾಲ್ತಿಗೆ ತಂದವರು. ವಿಶ್ವಸಂಸ್ಥೆ ಎಂಬ ಒಂದು ಪದವನ್ನು ಜಾರಿಗೆ ತಂದವರು ಯಾರಪ್ಪ ಅಂದರೆ ಆಪ್ಷನ್ 2 ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅನ್ನೋನು. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅನ್ನೋನು ವಿಶ್ವಸಂಸ್ಥೆ ಎಂಬ ಪದವನ್ನು ಮೊದಲ ಬಾರಿಗೆ ಜಾರಿಗೆ ತರ್ತಾನೆ. ನೆಕ್ಸ್ಟ್, ಪುಷ್ಪ ಬೇಸಾಯ ಎಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಪುಷ್ಪ ಅಂದರೆ ಹೂವನ್ನು ಬೆಳೆಯುವಂತಹ ಬೇಸಾಯ ಪದ್ಧತಿಗೆ ಪುಷ್ಪ ಬೇಸಾಯ ಅಂತ ಕರೀತಾರೆ. 17ನೇ ಪ್ರಶ್ನೆ, ಭಾರತದ ಪ್ರಮುಖ ಪಾನೀಯ ಬೆಳೆಗಳು ಯಾವ್ಯಾವಪ್ಪ ಅಂದರೆ ಭಾರತದಲ್ಲಿ ಪ್ರಮುಖವಾಗಿ 2 ಪಾನೀಯ ಬೆಳೆಗಳಿದೆ, ಒಂದು ಕಾಫಿ ಮತ್ತು ಇನ್ನೊಂದು ಚಹಾ. ನೆಕ್ಸ್ಟ್ 18ನೇ ಪ್ರಶ್ನೆ, ಸ್ವರಾಜ್ಯ ಪಕ್ಷವು ಕಾಂಗ್ರೆಸ್ನ ಒಂದು ಭಾಗವಾಗಿ 1924ರಲ್ಲಿ ಡ್ಯಾಶ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀರ್ಮಾನಿಸಲಾಯಿತು. ಅಂದರೆ 1924ರಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತೆ. ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ನಮ್ಮ ಒಂದು ಕರ್ನಾಟಕದಲ್ಲಿ ನಡೆದಂತಹ, ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಳ್ತಾರೆ. ಇದು ಎಷ್ಟರಲ್ಲಿ ನಡೆಯುತ್ತೆ ಅಂದರೆ 1924ರಲ್ಲಿ ನಡೆದ. ಆಪ್ಷನ್ 3 ಸರಿಯಾದ ಉತ್ತರ. ರಾಷ್ಟ್ರ ಸಂಘದಲ್ಲಿನ ಕೆಳಗಿನ ಯಾವ ಅಂಗವು ವಿಶ್ವಸಂಸ್ಥೆಯಲ್ಲಿ ಮರು ಹೊಂದಿದೆ ಅಥವಾ ಮುಂದುವರೆದಿದೆ ಅಂದರೆ ILO. ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅನ್ನೋದು ರಾಷ್ಟ್ರ ಸಂಘದಲ್ಲಿ ಅದು ಮೊದಲಿಗೆ ಇತ್ತು. ಅದೇ ಸಂಸ್ಥೆಯನ್ನು ವಿಶ್ವಸಂಸ್ಥೆಯಲ್ಲಿ ಮುಂದುವರಿಸಲಾಯಿತು. ಅದು ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆ ಅಂತ ಕರೀತಾರೆ ಕನ್ನಡದಲ್ಲಿ. ನೆಕ್ಸ್ಟ್ 20ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಪ್ರಥಮ ಮಹಾ ಕಾರ್ಯದರ್ಶಿ. ವಿಶ್ವಸಂಸ್ಥೆಯ ಸ್ಥಾಪನೆಯಾದಾಗ ಮೊದಲ ಒಬ್ಬ ಕಾರ್ಯದರ್ಶಿ ಯಾರು ಅಂದರೆ ಟ್ರಿಗ್ವೇಲಿ ಅನ್ನೋರು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಯಾವ ಬೋಧನಾ ಸೂತ್ರದ ಮೇಲೆ ಸ್ಥಳೀಯ ಇತಿಹಾಸವು ಆಧಾರಿತವಾಗಿದೆ ಅಂದರೆ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಅಂತ ಹೇಳ್ತಾರೆ. ಇದು ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ. ಯಾವ ಬೋಧನಾ ಸೂತ್ರದ ಮೇಲೆ ಸ್ಥಳೀಯ ಇತಿಹಾಸ ಆಧಾರಿತವಾಗಿದೆ ಅಂದರೆ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ, ಇದರ ಒಂದು ಆಧಾರದ ಮೇಲೆ ಸ್ಥಳೀಯ ಇತಿಹಾಸ ನೆಲೆಗೊಂಡಿದೆ. 22ನೇ ಪ್ರಶ್ನೆ, ವೃತ್ತಪತ್ರಿಕೆ ಇಲ್ಲದ ನಾಯಕ ರೆಕ್ಕೆಗಳಿಲ್ಲದ ಹಕ್ಕಿಯಂತೆ. ವೃತ್ತಪತ್ರಿಕೆ ಇಲ್ಲದ ನಾಯಕ ರೆಕ್ಕೆ ಇಲ್ಲದ ಹಕ್ಕಿಯಂತೆ. ಈ ಒಂದು ಹೇಳಿಕೆ ಯಾರು ಹೇಳಿದ್ದಾರೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವಂತಹ ಹೇಳಿಕೆ. ವೃತ್ತಪತ್ರಿಕೆ ಇಲ್ಲದಂತಹ ನಾಯಕ ರೆಕ್ಕೆ ಇಲ್ಲದ ಹಕ್ಕಿಯಂತೆ ಎಂದು ಇವರು ಹೇಳಿದರೆ ಆಪ್ಷನ್ 1 ಸರಿಯಾದ ಉತ್ತರ. ಸಾಮಾನ್ಯ ವಿಮೆ ಎಂದರೆ ಒಂದು ಅಥವಾ ಒಬ್ಬ. ಸಾಮಾನ್ಯ ವಿಮೆ ಅಂದರೆ ಜೀವವಿಲ್ಲದ ವಸ್ತುಗಳ ವಿಮೆ ಅಂತ ಕರೀತಾರೆ. ಜೀವವಿಲ್ಲದ ವಸ್ತುಗಳ ಒಂದು ವಿಮೆಗೆ ಏನಂತ ಕರೀತಾರೆ ಅಂದರೆ ಸಾಮಾನ್ಯ ವಿಮೆ ಅಂತ ಕರೀತಾರೆ. 24ನೇ ಪ್ರಶ್ನೆ, ಯಾವುದೇ ಅಣೆಕಟ್ಟು ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರು ಪಡೆಯುವುದು. ಅಣೆಕಟ್ಟನ್ನು ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರು ಪಡೆಯುವಂತಹ ಕಾಲುವೆಗೆ ಪ್ರವಾಹ ಕಾಲುವೆ ಅಂತ ಕರೀತಾರೆ. ಆಪ್ಷನ್ 3 ಸರಿಯಾದ ಉತ್ತರ. ಇತಿಹಾಸವನ್ನು ಆಸಕ್ತಿಯುತವನ್ನಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕನು ಹೊಂದಿರಬೇಕಾದದ್ದು. ಇತಿಹಾಸವನ್ನು ಬೋಧಿಸುವಂತಹ ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಆ ಇತಿಹಾಸ ಕೇಳಲಿಕ್ಕೆ ಆಸಕ್ತಿಯನ್ನು ಉಂಟು ಮಾಡಬೇಕಪ್ಪ ಅಂದರೆ ಒಬ್ಬ ಇತಿಹಾಸ ಶಿಕ್ಷಕ ಯಾವುದನ್ನು ಹೊಂದಿರಬೇಕಪ್ಪ ಅಂದರೆ ಕಲ್ಪನಾ ಶಕ್ತಿಯನ್ನು ಹೊಂದಿರಬೇಕಾಗುತ್ತದೆ. ಕಲ್ಪನೆ ಮಾಡಿ ವಿದ್ಯಾರ್ಥಿಗಳು ಇತಿಹಾಸ ಬೋಧನೆಯನ್ನು ಕೇಳಿಸ್ಕೋಬೇಕಪ್ಪ ಅಂದರೆ ಕಲ್ಪನೆಗೆ ಕರೆದುಕೊಂಡು ಹೋಗಬೇಕಾಗುತ್ತೆ. ನಂತರ 1965ರಲ್ಲಿ ನೊಬೆಲ್ ಬಹುಮಾನ ಪಡೆದುಕೊಂಡ ಸಂಸ್ಥೆ ಯುನೆಸ್ಎಫ್ ಅನ್ನೋ ಒಂದು ಸಂಸ್ಥೆ. 1965ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂಥ ಸಂಸ್ಥೆ ಯುನೆಸ್ಎಫ್. ಕೊಳೆ ಪದವು ಇದರೊಂದಿಗೆ ಸೇರಿದೆ. ಕೊಳೆ ಅನ್ನೋದು ಇದು ಕಬ್ಬಿಗೆ ಬರುವಂತಹ ರೋಗ, ಹಾಗಾಗಿ ಕೊಳೆ ಪದವು ಕಬ್ಬಿಗೆ ಸಂಬಂಧಿಸಿದೆ. ಆಪ್ಷನ್ 3 ಸರಿಯಾದಂತಹ ಉತ್ತರ. 28ನೇ ಪ್ರಶ್ನೆ, ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತುವುದು ಈ ಒಂದು ಸಂಸ್ಥೆಯ ಧ್ಯೇಯವಾಗಿದೆ. ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತುವುದು ಇದಕ್ಕೆ
ಇದಕ್ಕೆ DOAU ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯುನಿಟಿ ಅನ್ನೋದು. ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯುನಿಟಿ ಅನ್ನೋ ಒಂದು ಸಂಸ್ಥೆ ಏನಪ್ಪ ಅಂದರೆ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತುವಂತಹ ಸಂಸ್ಥೆಯಾಗಿದೆ. 29ನೇ ಪ್ರಶ್ನೆ, ಕಲ್ಕತ್ತಾದಲ್ಲಿ ಕಾರ್ಮಿಕರ ಚಳುವಳಿಯು ಪ್ರಾರಂಭವಾದದ್ದು. ಕಲ್ಕತ್ತಾ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಾರ್ಮಿಕರ ಚಳುವಳಿ ಪ್ರಾರಂಭವಾದಂಥ ವರ್ಷ 1827. ಆಪ್ಷನ್ 3 ಸರಿಯಾದಂಥ ಉತ್ತರ. ವಿವರಿಸುವವರು ಎಂಬ ನಿರ್ದಿಷ್ಟೀಕರಣವು ಕಂಡುಬರುವ ಬೋಧನಾ ಉದ್ದೇಶ. ವಿವರಿಸುವರು ಅನ್ನೋ ಒಂದು ನಿರ್ದಿಷ್ಟೀಕರಣ ಎಲ್ಲಿ ಬರುತ್ತಪ್ಪ ಅಂದರೆ ಇದು ಅರ್ಥೈಸುವಿಕೆಯಲ್ಲಿ ಕಂಡುಬರುವಂಥದ್ದು. ವಿದ್ಯಾರ್ಥಿಗಳು ಮೌರ್ಯ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ವಿವರಿಸುವರು ಅಂತ ಹೇಳ್ತೀವಿ. ಅದರಲ್ಲಿ ವಿವರಿಸುವರು ಅನ್ನೋದು ನಿರ್ದಿಷ್ಟವಾಗಿ ಯಾವ ಒಂದು ಬೋಧನಾ ಉದ್ದೇಶಪ್ಪ ಅಂದರೆ ಅರ್ಥೈಸುವಿಕೆಗೆ ಸಂಬಂಧಿಸಿದಂಥ ಬೋಧನಾ ಉದ್ದೇಶ ಆಗಿದೆ. ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಏಕೆಂದರೆ ಅದು ಅಂತ ಕೊಟ್ಟಿದ್ದಾರೆ. ಏಕಪ್ಪ ಅಂದರೆ ಅದು ತೇವಾಂಶವನ್ನು ಹಿಡಿದಿಡಲು ಸಾಧ್ಯವಿರುವುದು. ಕಪ್ಪು ಮಣ್ಣು ಹತ್ತಿ ಬೆಳೆಯಲಿಕ್ಕೆ ಸೂಕ್ತ ಯಾಕೆ ಅಂದರೆ ಇದಕ್ಕೆ ರೀಸನ್ ಏನಂತ ಕೇಳಿದರೆ, ಇದಕ್ಕೆ 3ನೇ ಆಪ್ಷನ್ ತೇವಾಂಶವನ್ನು ಅಥವಾ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಮಣ್ಣು ಹತ್ತಿ ಬೆಳೆಯನ್ನು ಬೆಳೀಲಿಕ್ಕೆ ಸೂಕ್ತವಾದಂಥ ಮಣ್ಣು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ಭಾರತೀಯ ಅಂಚೆ ಇಲಾಖೆಯು ಈ ಹೆಸರಿನಿಂದ ಒಂದು ಬ್ಯಾಂಕನ್ನು ತಾತ್ಕಾಲಿಕವಾಗಿ ತೆರೆಯಲು ಯೋಚಿಸುತ್ತಿದೆ. ಅಂಚೆ ಇಲಾಖೆ ಕಡೆಯಿಂದ ಸ್ಥಾಪನೆಯಾದಂತಹ ತಾತ್ಕಾಲಿಕ ಬ್ಯಾಂಕ್ ಯಾವುದಂದರೆ ಭಾರತೀಯ ಅಂಚೆ ಬ್ಯಾಂಕ್. ಪೋಸ್ಟಲ್ ಬ್ಯಾಂಕನ್ನು ಭಾರತೀಯ ಅಂಚೆ ಇಲಾಖೆ ಸ್ಥಾಪಿಸಿದೆ. 33ನೇ ಪ್ರಶ್ನೆ, ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯ ಜನಮಂದೆ. ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವಂತಹ ಜನಸಮೂಹಕ್ಕೆ ಜನಮಂದೆ ಅಂತ ಕರೆಯುತ್ತಾರೆ. 34ನೇ ಪ್ರಶ್ನೆ, ವೈದ್ಯಕೀಯ ಶಾಸ್ತ್ರ ಅಧ್ಯಯನಕ್ಕೆ ಅಡಿಪಾಯ ಹಾಕಿದವರು. ವೈದ್ಯಕೀಯ ಶಾಸ್ತ್ರಕ್ಕೆ ಅಧ್ಯಯನಕ್ಕೆ ಅಡಿಪಾಯವನ್ನು ಹಾಕಿದವರು ಯಾರಪ್ಪ ಅಂದರೆ ಹಿಪೋಕ್ರೆಟಿಸ್ ಅನ್ನೋ ಒಬ್ಬ ವಿಜ್ಞಾನಿ. ನೆಕ್ಸ್ಟ್ 35ನೇ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆ ಅಥವಾ RTI ರೈಟ್ ಟು ಇನ್ಫಾರ್ಮೇಷನ್ ಈ ಒಂದು ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಯಾವುದಪ್ಪ ಅಂದರೆ ಆಪ್ಷನ್ A 2005. ನೆಕ್ಸ್ಟ್, ಬೆಂಗಳೂರು ನಗರ ಕೇಂದ್ರ ಸಹಕಾರಿ ಸಂಘವು ಪ್ರಾರಂಭವಾದದ್ದು. ಬೆಂಗಳೂರಿನಲ್ಲಿ ಸಹಕಾರಿ ಸಂಘ ಪ್ರಾರಂಭವಾದದ್ದು ಯಾವಾಗಪ್ಪ ಅಂದರೆ 1905ರಲ್ಲಿ. 37ನೇ ಪ್ರಶ್ನೆ, ಆಮ್ಲೀಯ ಮಳೆಯನ್ನು ಹೀಗೂ ಉಲ್ಲೇಖಿಸಬಹುದು. ಆಮ್ಲೀಯ ಮಳೆಯನ್ನು ಲೇಕ್ ಕಿಲ್ಲರ್ ಅಂತ ಕರೆಯುತ್ತಾರೆ. ಆಪ್ಷನ್ 2 ಸರಿಯಾದಂಥ ಉತ್ತರ. 38ನೇ ಪ್ರಶ್ನೆ, ಕೆಳಕಂಡವುಗಳಲ್ಲಿ ಒಂದು ಮುಗಿಯದ ಸಂಪನ್ಮೂಲವಲ್ಲ. ಅಂದರೆ ಖಾಲಿ ಆಗದೇ ಇರುವಂತಹ ಸಂಪನ್ಮೂಲ ಯಾವುದಪ್ಪ ಅಂದರೆ ನೈಸರ್ಗಿಕ ಅನಿಲ. ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಅವಧಿ. ತಾಲೂಕ್ ಪಂಚಾಯಿತಿಗೆ ಆಯ್ಕೆಗೊಂಡಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿ ಎಷ್ಟಪ್ಪ ಅಂದರೆ 20 ತಿಂಗಳು. ಅಂದರೆ 20 ತಿಂಗಳು ಅಂದರೆ 2.5 ವರ್ಷ ಆಗುತ್ತೆ. ತಿಂಗಳು ಅಂದರೆ 2.5 ವರ್ಷ ಆಗೋದಿಲ್ಲ, 1 ವರ್ಷ 8 ತಿಂಗಳು ಆಗುತ್ತೆ. ನೆಕ್ಸ್ಟ್ 40ನೇ ಪ್ರಶ್ನೆ, ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ ಮತ್ತು ಕೌಶಲ್ಯ ಪಡೆದ ಫಲಿತಾಂಶಕ್ಕೆ ವಿಶೇಷ ಪರಿಣಿತಿ ಅಂತ ಕರೀತಾರೆ. ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರದಲ್ಲಿ ಸಾಕಷ್ಟು ಆಳವಾದಂತಹ ಜ್ಞಾನವನ್ನು ಹೊಂದಿರುವಂಥವರಿಗೆ ಏನಂತ ಕರೀತಾರೆ ಅಂದರೆ ವಿಶೇಷ ಪರಿಣಿತರು ಅಥವಾ ಪಂಡಿತರು ಅಂತಲೂ ಕರೆಯುತ್ತಾರೆ. 41ನೇ ಪ್ರಶ್ನೆ, ಒಂದು ಪಾಠದ ಪೀಠಿಕೆಯಲ್ಲಿ ಒಳಗೊಂಡಿರುವ ಮನೋವೈಜ್ಞಾನಿಕ ನಿಯಮ. ಒಂದು ಪಾಠದ ಪೀಠಿಕೆಯಲ್ಲಿ ನಾವು ಒಂದು ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಿದ್ದೀವಿ ಅಂದರೆ ಮೊದಲಿಗೆ ಏನು ಹೇಳ್ತೀವಿ ಅಂದರೆ ಪೀಠಿಕೆಯನ್ನು ಕೇಳಲಿಕ್ಕೆ ಮಗು ಏನಾಗಿರುತ್ತಪ್ಪ ಅಂದರೆ ಸಿದ್ಧತೆ ಅಥವಾ ಸಿದ್ಧತಾ ನಿಯಮ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ. ಪಾಠ ಕೇಳಲಿಕ್ಕೆ ಮಗು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ, ಅದಕ್ಕೆ ಸಿದ್ಧತಾ ನಿಯಮ ಅಂತ ಹೇಳ್ತಾರೆ. 42ನೇ ಪ್ರಶ್ನೆ, ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕವು ಇದರಿಂದ ಅಥವಾ ಇವರಿಂದ ರಚಿಸಲ್ಪಟ್ಟಿದೆ.
ಪಂಚಸಿದ್ಧಾಂತಿಕ ಬೈಬಲ್ ಅಥವಾ ಖಗೋಳ ವಿಜ್ಞಾನ ಇದರ ಒಂದು ಬೈಬಲನ್ನು ರಚನೆ ಮಾಡಿದಂತಹ ವಿದ್ವಾಂಸ ಯಾರಪ್ಪ ಅಂದರೆ ವರಾಹಮಿಹಿರ. ಆಪ್ಷನ್ 1 ಸರಿಯಾದಂಥ ಉತ್ತರ. ತಳಿ ವೈಜ್ಞಾನಿಕ ಉದ್ಯಮಗಳು ಕೆಳಕಂಡ ಪುನರ್ ಉತ್ಪಾದನೆಯಲ್ಲಿ ತೊಡಗಿರುವುದು. ತಳಿ ವೈಜ್ಞಾನಿಕ ಉದ್ಯಮಗಳು ಯಾವ್ಯಾವಪ್ಪ ಅಂದರೆ ವಿವಿಧ ಬೆಳೆಗಳು, ಸಸ್ಯ ಮತ್ತು ಪ್ರಾಣಿಗಳು. 44ನೇ ಪ್ರಶ್ನೆ, ಶೀತಸಾಗರ ಪ್ರವಾಹಗಳು ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಡ್ಯಾಶ್ ಪ್ರದೇಶದ ಕಡೆಗೆ ಹರಿಯುತ್ತವೆ. ಶೀತಸಾಗರ ಪ್ರವಾಹಗಳು ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವದಿಂದ ಪ್ರಾರಂಭವಾಗಿ ಇದು ಸಮಭಾಜಕ ವೃತ್ತ, ಈ 0 ಡಿಗ್ರಿ ಸಮಭಾಜಕ ವೃತ್ತದ ಕಡೆಗೆ ಹರಿಯುತ್ತದೆ. 45ನೇ ಪ್ರಶ್ನೆ, 1998ರಲ್ಲಿ ನೊಬೆಲ್ ಬಹುಮಾನ ಗಳಿಸಿದ ಡಾಕ್ಟರ್ ಅಮರ್ತ್ಯ ಸೇನ್ ಒಬ್ಬ. ಅಮರ್ತ್ಯ ಸೇನ್ ಯಾರಪ್ಪ ಅಂದರೆ ಅರ್ಥಶಾಸ್ತ್ರಜ್ಞ. ಆಪ್ಷನ್ 2 ಸರಿಯಾದಂಥ ಉತ್ತರ. 46ನೇ ಪ್ರಶ್ನೆ, ಮಹಾನಗರದ ಪಾಲಿಕೆಗಳನ್ನು ಕರ್ನಾಟಕದ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಅನ್ವಯ ರಚಿಸಲಾಗಿದೆ. ಎಷ್ಟರಲ್ಲಿ ಅಂದರೆ 1976ರಲ್ಲಿ. ಆಪ್ಷನ್ 3 ಸರಿಯಾದಂಥ ಉತ್ತರ. 47ನೇ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ? ಈ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ 17ನೇ ವಿಧಿ. ಆಪ್ಷನ್ 4 ಸರಿಯಾದಂಥ ಉತ್ತರ. 48ನೇ ಪ್ರಶ್ನೆ, ಶಿಕ್ಷಕರ ವೃತ್ತಿಪರ ಕೌಶಲ ಮತ್ತು ದಕ್ಷತೆ ವೃದ್ಧಿಸಲು ಸಹಾಯ ಮಾಡುವುದು. ಶಿಕ್ಷಕರ ವೃತ್ತಿಪರ ಕೌಶಲ್ಯ ಮತ್ತು ದಕ್ಷತೆಯನ್ನು ವೃದ್ಧಿಸಲು ಸಹಾಯ ಮಾಡುವಂತಹ ವಿನ್ಯಾಸ ಯಾವುದಪ್ಪ ಅಂದರೆ ಬೋಧನಾ ವಿನ್ಯಾಸ ಅಥವಾ ಆತನ ಪಾಠ. ಕರ್ನಾಟಕದಲ್ಲಿ ಕಂಡುಬರುವ ಮೊದಲ ಸಂಸ್ಕೃತ ಶಾಸನ ಅನ್ನೋದು ಯಾವುದಪ್ಪ ಅಂದರೆ ತಾಳಗುಂದ ಶಾಸನ. ಕನ್ನಡ ಶಾಸನ ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ. ಸಂಸ್ಕೃತ ಶಾಸನ ಯಾವುದಪ್ಪ ಅಂದರೆ ತಾಳಗುಂದ ಶಾಸನ. ಆಪ್ಷನ್ 2 ಸರಿಯಾದಂಥ ಉತ್ತರ. ವ್ಯಾಪಾರದ ಆಸ್ತಿ ಮತ್ತು ಜವಾಬ್ದಾರಿಗಳ ವ್ಯತ್ಯಾಸವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ವ್ಯಾಪಾರದ ಆಸ್ತಿ ಮತ್ತು ಜವಾಬ್ದಾರಿ ಇದಕ್ಕೆ ಏನಂತ ಕರೀತಾರಪ್ಪ ಅಂದರೆ ವ್ಯಾಪಾರ ಮಾಡಲಿಕ್ಕೆ ಬೇಕಾಗುವಂತಹ ವಸ್ತುಗಳೇ ಆಸ್ತಿ, ಮತ್ತು ಅದನ್ನು ಹೇಗೆ ವ್ಯಾಪಾರ ಮಾಡಬೇಕು ಅನ್ನೋ ಒಂದು ತೆಗೆದುಕೊಳ್ಳುವಂಥ ಜವಾಬ್ದಾರಿಗೆ ನಾವು ಬಂಡವಾಳ ಅಂತ ಕರೆಯುತ್ತೆ. 51ನೇ ಪ್ರಶ್ನೆ, ಟೋಂಗ ಪ್ರಪಾತ, ಕೂರ್ಲಿ ಪ್ರಪಾತ ಎಂಬ ಮರಿಯಾನ ಪ್ರಪಾತಗಳು ಇವು ಏನಪ್ಪ ಅಂದರೆ ಅತಿ ಆಳವಾದ ಸಾಗರ ಪ್ರವಾಹಗಳು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇದು ಭಾಗ 1 ಆಗಿರುತ್ತದೆ. 2015ರ ಪ್ರೌಢಶಾಲಾ ಶಿಕ್ಷಕರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಭಾಗ 1ರಲ್ಲಿ 1ರಿಂದ 50 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ನಂತರದ ವಿಡಿಯೋದಲ್ಲಿ 51ರಿಂದ 100ರವರೆಗೆ ನಂತರ ಭಾಗ 2ನೇ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. GPSTR ಮತ್ತು HSTR ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಅಪ್ಲೋಡ್ ಮಾಡಲಾಗುವುದು. ಎಲ್ಲರೂ ಈ ಒಂದು ವಿಡಿಯೋನ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ GPSTR ಮತ್ತು HSTR ನೇಮಕಾತಿಗೆ, ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ, ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹಿಂದೆ ನಡೆಸಿದಂತಹ 2015ರಲ್ಲಿ ನಡೆದಂಥ ಸಮಾಜ ವಿಜ್ಞಾನ ಪತ್ರಿಕೆಯ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಇದು ಭಾಗ 2ನೇ ವಿಡಿಯೋ. ಇದಕ್ಕಿಂತ ಮುಂಚಿನ ವಿಡಿಯೋನ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಯಾರೆಲ್ಲ ನೋಡಿಲ್ಲ ಆ ಒಂದು ವಿಡಿಯೋನ ನೋಡಿ, ನಂತರದಾಗಿ ಈ ವಿಡಿಯೋನ ನೋಡಿ. ಇಲ್ಲಿ 51ರಿಂದ 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಇಲ್ಲಿ 51ನೇ ಪ್ರಶ್ನೆ, ಟೋಂಗ ಪ್ರಪಾತ, ಕೂರ್ಲಿ ಪ್ರಪಾತ ಮತ್ತು ಮರಿಯಾನ ಪ್ರಪಾತ ಇವು ಅತಿ ಆಳವಾದ ಸಾಗರ ಪ್ರವಾಹಗಳು ಅಂತ ಕರೀತಾರೆ. ಆಪ್ಷನ್ 1 ಸರಿಯಾದಂಥ ಉತ್ತರ. 52ನೇ ಪ್ರಶ್ನೆ, ವಸ್ತು ವಿನಿಮಯ ಎಂದರೆ ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದಕ್ಕೆ ವಸ್ತು ವಿನಿಮಯ ಅಂತ ಕರೀತಾರೆ. ಆಪ್ಷನ್ 1 ಸರಿಯಾದಂಥ ಉತ್ತರ. 53ನೇ ಪ್ರಶ್ನೆ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಈ ತಿದ್ದುಪಡಿಯಂತೆ ಇಳಿಸಲಾಯಿತು.
ಮೊದಲಿಗೆ ಮತದಾನ ವಯಸ್ಸು 20 ಇತ್ತು. ನಂತರ 61ನೇ ತಿದ್ದುಪಡಿ ಮಾಡಿ 18ಕ್ಕೆ ಇಳಿಕೆ ಮಾಡಲಾಯಿತು. ಆಪ್ಷನ್ 2 ಸರಿಯಾದಂಥ ಉತ್ತರ. ಇದಕ್ಕೆ 61ನೇ ತಿದ್ದುಪಡಿ ಸರಿಯಾದಂಥ ಉತ್ತರ. ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ದೊರೆಯುವುದು. ಸಾಮಾಜಿಕ ಜೀವನಕ್ಕೆ ಆದರ್ಶವಾದಂಥ ತಳಹದಿ ಯಾವುದರಿಂದ ದೊರೆಯುತ್ತಪ್ಪ ಅಂದರೆ ಆಯಾ ಜನಾಂಗದ ಧರ್ಮದಿಂದ. ಆಪ್ಷನ್ 1 ಸರಿಯಾದಂಥ ಉತ್ತರ. 55ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನು ಕೊಡಲು ಸೂಕ್ತವಾದ ವಿಷಯ. ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನು ಕೊಡಬೇಕಂದ್ರೆ ನಾವು ಯಾವ ಒಂದು ವಿಷಯವನ್ನು ಬೋಧನೆ ಮಾಡಬೇಕಪ್ಪ ಅಂದರೆ ನೈತಿಕವಾಗಿ ತರಬೇತಿ ಬೇಕಾಗಿರೋದು. ಹಾಗಾಗಿ ಅವರಿಗೆ ಇತಿಹಾಸದ ಒಂದು ವಿಷಯವನ್ನು ಬೋಧನೆ ಮಾಡಬೇಕು. ಆಪ್ಷನ್ 2 ಸರಿಯಾದಂಥ ಉತ್ತರ. 56ನೇ ಪ್ರಶ್ನೆ, ಚಾಳುಕ್ಯ ವಂಶದ ಸ್ಥಾಪಕ. ಚಾಳುಕ್ಯ ವಂಶವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ರಾಜ ಜಯಸಿಂಹ. ಆಪ್ಷನ್ 1 ಸರಿಯಾದಂಥ ಉತ್ತರ. 57ನೇ ಪ್ರಶ್ನೆ, ಗ್ರಾಹಕರು ತಮ್ಮ ಕುಂದುಕೊರತೆಗಳಿಗೆ ಪರಿಹಾರ ಪಡೆಯಲು ನಮ್ಮ ದೇಶದಲ್ಲಿ ಜಾರಿಗೆ ತಂದ ಮೊದಲ ನಿಯಂತ್ರಣ ಕಾಯ್ದೆ. ಗ್ರಾಹಕರ ಒಂದು ಕುಂದುಕೊರತೆಗಳಿಗೆ ಪರಿಹಾರ ಪಡೆಯಲು ದೇಶದಲ್ಲಿ ಜಾರಿಗೆ ತಂದಂಥ ಕಾಯ್ದೆ ಯಾವುದಪ್ಪ ಅಂದರೆ ಭಾರತೀಯ ಒಪ್ಪಂದ ಕಾಯ್ದೆ. ಆಪ್ಷನ್ 4. 58ನೇ ಪ್ರಶ್ನೆ, ಉಣ್ಣೆಯ ಗುಡ್ಡ ಎಂದು ಜನಪ್ರಿಯವಾಗಿ ಕರೆಯಲಾಗಿರುವ ಮೋಡಗಳು. ಮೋಡಗಳಿಗೆ ರಾಶಿ ಮೋಡಗಳು ಅಂತ ಕರೀತಾರೆ. ಈ ಆಕಾಶದಲ್ಲಿ ನೋಡುವಾಗ ನಾವು ಆಕಾಶದಲ್ಲಿ ಮೋಡಗಳು ಹೇಗೆ ಕಾಣ್ತಾವಪ್ಪ ಅಂದರೆ ಉಣ್ಣೆಯ ಗುಡ್ಡ ಥರ ಕಾಣುತ್ತೆ. ಆ ಮೋಡಗಳಿಗೆ ಏನೆಂದು ಹೆಸರು ಕರೀತಾರಪ್ಪ ಅಂದರೆ ರಾಶಿ ಮೋಡಗಳು ಅಂತ ಕರೀತಾರೆ. KPTCL ಇದರ ಪೂರ್ಣ ರೂಪ ಅಂತ ಕೇಳಿದರೆ 59ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ನರ್ಗಿಸ್. 60ನೇ ಪ್ರಶ್ನೆ, ನರ್ಗಿಸ್, ನಿಶಾ, ಐಲಾ ಮತ್ತು ಲೈಲಾ ಇವುಗಳು ಆವರ್ತ ಮಾರುತ ಹೆಸರುಗಳು. ನರ್ಗಿಸ್, ನಿಶಾ, ಐಲಾ ಮತ್ತು ಲೈಲಾ ಇವುಗಳು ಆವರ್ತ ಮಾರುತಗಳ ಹೆಸರುಗಳು. 61ನೇ ಪ್ರಶ್ನೆ, ತಮ್ಮದೇ ಆದ ಸಂಪ್ರದಾಯ ರೂಢಿಗಳಿಗೆ ಗೌರವವನ್ನು ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡುತ್ತದೆ. ನಮ್ಮ ಸಂಪ್ರದಾಯ ಮತ್ತು ರೂಢಿಗಳನ್ನು ಗೌರವಿಸಲು ವಿದ್ಯಾರ್ಥಿಗಳಲ್ಲಿ ನಮಗೆ ಅತ್ಯಂತ ಆದರ್ಶವಾಗಿರೋದು ಯಾವುದಪ್ಪ ಅಂದರೆ ಸ್ಥಳೀಯ ಇತಿಹಾಸವನ್ನು. 4. ಆಪ್ಷನ್ 4 ಸರಿಯಾದಂಥ ಉತ್ತರ. 62ನೇ ಪ್ರಶ್ನೆ, ವಡ್ಡಾರಾಧನೆಯು ಇವರ ಪ್ರಸಿದ್ಧ ಕೃತಿಯಾಗಿದೆ. ವಡ್ಡಾರಾಧನೆಯನ್ನು ಬರೆದಂತಹ ಕವಿ ಯಾರಪ್ಪ ಅಂದರೆ ಶಿವಕೋಟ್ಯಾಚಾರ್ಯ. ಆಪ್ಷನ್ 3 ಸರಿಯಾದಂಥ ಉತ್ತರ. 63ನೇ ಪ್ರಶ್ನೆ, ಯಶೋಧರ ಚರಿತೆಯು ಇವನಿಂದ ರಚಿಸಲ್ಪಟ್ಟಿದೆ. ಯಶೋಧರ ಚರಿತೆಯನ್ನು ರಚನೆ ಮಾಡಿದಂತಹ ಕವಿ ಜನ್ನ. ಆಪ್ಷನ್ 2 ಸರಿಯಾದಂಥ ಉತ್ತರ. 64ನೇ ಪ್ರಶ್ನೆ, ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ. ಈ ಒಂದು ಹೇಳಿಕೆಯನ್ನು ಯಾರು ಹೇಳಿದ್ದಾರೆ ಅಂತ ಕೇಳಿದರೆ E.H. ಕಾರ್ ಅನ್ನೋನು ಈ ಒಂದು ಹೇಳಿಕೆಯನ್ನು ನೀಡಿದ್ದಾನೆ. ಇತಿಹಾಸ ಅನ್ನೋದು ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಅಂತ ಹೇಳಿರೋದು E.H. ಕಾರ್. 65ನೇ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನದ ಸಭೆಯ ಡ್ಯಾಶ್ ರಂದು ಅಂಗೀಕರಿಸಲಾಯಿತು. ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ರಚನೆಯಲ್ಲಿ ಮಂಡಿಸಿದಂತಹ ಧ್ಯೇಯಗಳ ನಿರ್ಣಯವನ್ನು 22 ಜನವರಿ 1947ರಲ್ಲಿ ಇದನ್ನು ಅಂಗೀಕಾರ ಮಾಡ್ತಾರೆ. 66ನೇ ಪ್ರಶ್ನೆ, ಪರ್ಷಿಯಾದ ರಾಜನಾಗಿದ್ದವನು ಜರ್ಮನಿಯಲ್ಲಿ ಚಕ್ರವರ್ತಿಯಾದನು. ಪರ್ಷಿಯಾ ದೇಶದಲ್ಲಿ ರಾಜನಾಗಿದ್ದ, ಆದರೆ ಜರ್ಮನಿಯಲ್ಲಿ ಚಕ್ರವರ್ತಿಯಾಗಿ ಆಳ್ವಿಕೆ ನಡೆಸ್ತಾನೆ. ಅವನು ಯಾರಪ್ಪ ಅಂದರೆ ಆಪ್ಷನ್ 1 ಮೊದಲ ವಿಲಿಯಂ ಫಸ್ಟ್. 67ನೇ ಪ್ರಶ್ನೆ, ನಮ್ಮ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಗಿದ್ದು ಯಾವಾಗ ಅಂತ ಕೇಳಿದರೆ 1973. ಆಪ್ಷನ್ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್, ನಿಫೆ ಅಥವಾ NIFE ನಿಫೆ ಇದರ ಪೂರ್ಣ ರೂಪ ಎಂದರೆ ನಿಕ್ಕಲ್ ಮತ್ತು ಫೆರಸ್. 69ನೇ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಈ ಕಲಿಕೆ ಎಂದರೆ ಇಂಟರ್ನೆಟ್ ಕಲಿಕೆ ಅಥವಾ ವಿದ್ಯುನ್ಮಾನ ಕಲಿಕೆ. 70ನೇ ಪ್ರಶ್ನೆ, ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿರುವುದು ನಮ್ಮ ಸಂವಿಧಾನದ ವಿಧಿ.
ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸುವಂಥ ಸಂವಿಧಾನದ ವಿಧಿ ಎಷ್ಟನೇ ವಿಧಿ ಅಂದರೆ 52. ಆಪ್ಷನ್ 1 ಸರಿ. ಸಮಾಜದ ಜೀವಕೋಶ ಯಾವುದಪ್ಪ ಅಂದರೆ ಕುಟುಂಬ. ಆಪ್ಷನ್ 4 ಸರಿಯಾದಂಥ ಉತ್ತರ. 72ನೇ ಪ್ರಶ್ನೆ, ವಿಮರ್ಶಾತ್ಮಕ ತನಿಖಾ ವಿಧಾನ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ತನಿಖಾ ವಿಧಾನ ಅದು. ಆಪ್ಷನ್ 4 ಸರಿಯಾದಂಥ ಉತ್ತರ. ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದ ಬ್ರಿಟಿಷ್ ಸೇನಾಧಿಪತಿ ಯಾರು? ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದಂಥ ಬ್ರಿಟಿಷ್ ಸೇನಾಧಿಪತಿ ಲಾರ್ಡ್ ಕಾರ್ನ್ವಾಲಿಸ್. ಆಪ್ಷನ್ 1 ಸರಿಯಾದಂಥ ಉತ್ತರ. 74 ಮೊನೆಟಾ ಜುನೋ ಎಂದರೆ ಇದು ರೋಮನ್ನರ ದೇವತೆ. ಮೊನೆಟಾ ಜುನೋ ಅನ್ನೋದು ಇದು ರೋಮನ್ನರು ಪೂಜಿಸುವಂತಹ ದೇವತೆ. ಆಪ್ಷನ್ 3 ಸರಿಯಾದಂಥ ಉತ್ತರ. 75ನೇ ಪ್ರಶ್ನೆ, ಸಮೂಹ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರವು ಈ ಕೆಳಗಿನ ಒಂದು ಬೋಧನಾ ವಿಧಾನದ ಅನುಕೂಲ. ಸಮೂಹ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರ ಅಂದರೆ ಸಮೂಹ ಅಂದರೆ ಗುಂಪಿನಲ್ಲಿ ಚಿಂತನೆ ಮಾಡೋದು, ಮತ್ತು ಸಾಮೂಹಿಕ ಅಂದರೂ ಕೂಡ ಗುಂಪಾಗುತ್ತೆ. ಇದರಲ್ಲಿ ನಿರ್ಧಾರ ತಗೊಳ್ಳೋದು ಯಾವುದಪ್ಪ ಅಂದರೆ ಇದು ಒಂದು ಯಾವ ವಿಧಾನ ಆಗುತ್ತೆ ಅಂದರೆ ಬೋಧನಾ ವಿಧಾನದಲ್ಲಿ ಬರುವಂತಹ ಚರ್ಚಾ ವಿಧಾನ ಆಗುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಚರ್ಚಿಸುವಂತಹ ವಿಧಾನ ಇದು. 76ನೇ ಪ್ರಶ್ನೆ, ಪಣಂಬೂರು, ಮಲ್ಪೆ, ಕಾರವಾರ, ಮರವಂತೆ ಇವುಗಳು ಏನಪ್ಪ ಅಂದರೆ ಬೀಚ್ ಪ್ರದೇಶಗಳು, ಸಮುದ್ರ ತೀರದಲ್ಲಿ ಕಂಡುಬರುವಂತಹ ಬೀಚ್ ಪ್ರದೇಶಗಳು. 77ನೇ ಪ್ರಶ್ನೆ, ಇನ್ಫೋಸಿಸ್ ತಂತ್ರಜ್ಞಾನ ನಿಯಮಿತ ಪ್ರಾರಂಭಿಸಿದವರಲ್ಲಿ ಇವರೊಬ್ಬರಾಗಿದ್ದಾರೆ. ಇನ್ಫೋಸಿಸ್ನ ಸಂಸ್ಥಾಪಕ ಅಂದರೆ ಯಾರಪ್ಪ ಅಂದರೆ ನಾರಾಯಣ್ ಮೂರ್ತಿ ಅವರು. ಆಪ್ಷನ್ 3 ಸರಿಯಾದಂಥ ಉತ್ತರ. 78ನೇ ಪ್ರಶ್ನೆ, ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವವರು ಆಗಸ್ಟ್ ಕಾಮ್ಟೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್ 79, ರಾಗಿ, ಜೋಳ ಹಾಗೂ ಬಾಜ್ರಾ ಇವುಗಳು ತೃಣಧಾನ್ಯಗಳು. ತೃಣ ಅಂದರೆ ಹುಲ್ಲಿನ ರೂಪದಲ್ಲಿ ಬೆಳೆಯುವಂತಹ ಧಾನ್ಯಗಳು. 80ನೇ ಪ್ರಶ್ನೆ, ಪ್ರತಿ ವರ್ಷವೂ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಿಸುವ ದಿನ ಯಾವುದಂದರೆ ಜುಲೈ 26. ಜುಲೈ 26 ಏನು ಮಾಡ್ತಾರಪ್ಪ ಅಂದರೆ ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವ ದಿನ ಎಂದು ಆಚರಿಸಲಾಗುತ್ತದೆ. 81ನೇ ಪ್ರಶ್ನೆ, ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲುವ ಯಂತ್ರವನ್ನು ಸಂಶೋಧಿಸಿದವನು ಜೇಮ್ಸ್ ಹ್ಯಾಗ್ರೀವ್ಸ್. ಸ್ಪಿನ್ನಿಂಗ್ ಜೆನ್ನಿ ಅಂದರೆ ನೂಲನ್ನು ತೆಗೆಯುವಂಥ ಯಂತ್ರವನ್ನು ಮೊದಲ ಬಾರಿಗೆ ಕಂಡುಹಿಡಿದಂತಹ ಸಂಶೋಧಕ ಯಾರಂದರೆ ಜೇಮ್ಸ್ ಹ್ಯಾಗ್ರೀವ್ಸ್ ಅನ್ನೋನು. 82ನೇ ಪ್ರಶ್ನೆ, ಸುಗಂಧ ದ್ರವ್ಯ, ಸಾಬೂನು ಮತ್ತು ಔಷಧಿಗಳನ್ನು ತಯಾರಿಸಲು ಬಳಸುವ ಈ ಮರವು ವಿಶೇಷವಾಗಿ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಅದು ಯಾವುದಪ್ಪ ಅಂದರೆ ಶ್ರೀಗಂಧದ ನಾಡು ಅಂತ ಕರೀತಾರೆ ಕರ್ನಾಟಕವನ್ನು. ಗಂಧದ ಮರ. ಆಪ್ಷನ್ 3 ಸರಿಯಾದಂಥ ಉತ್ತರ. 83ನೇ ಪ್ರಶ್ನೆ, ಯಾವ ಬೋಧನಾ ವಿಧಾನದಲ್ಲಿ ಮಾದರಿ ಸಂಸತ್ತನ್ನು ಒಂದು ಚಟುವಟಿಕೆಯಾಗಿ ವ್ಯವಸ್ಥೆ ಮಾಡಬಹುದು? ಪ್ರಾತ್ಯಕ್ಷಿಕ ವಿಧಾನ. ಅಂದರೆ ನಾವು ರಾಜ್ಯಶಾಸ್ತ್ರವನ್ನು ಬೋಧನೆ ಮಾಡುವಾಗ ಈ ಸಂಸತ್ತು ಮಾದರಿಯನ್ನು, ಸಂಸತ್ನಲ್ಲಿ ಯಾವ ರೀತಿ ಮಂತ್ರಿಗಳಿರ್ತಾರೆ, ರಾಷ್ಟ್ರಪತಿ ಇರ್ತಾರೆ, ಪ್ರಧಾನಮಂತ್ರಿಗಳಿರ್ತಾರೆ, ಈ ರೀತಿಯ ಒಂದು ಮಾದರಿಯನ್ನು ನಾವು ಮಕ್ಕಳಿಗೆ ಕಲಿಸ್ಬೋದಾಗುತ್ತೆ. ಅದಕ್ಕೆ ಯಾವ ವಿಧಾನ ಅಂತ ಕರೀತಾರಪ್ಪ ಅಂದರೆ ಪ್ರಾತ್ಯಕ್ಷಿಕ ವಿಧಾನ ಅಂತ ಹೇಳ್ತಾರೆ. 84ನೇ ಪ್ರಶ್ನೆ, ಪುನರುಜ್ಜೀವನ ಚಳುವಳಿ ಮೊದಲಿಗೆ ಪ್ರಾರಂಭವಾದದ್ದು ಇಟಲಿಯಲ್ಲಿ. ಆಪ್ಷನ್ 4 ಸರಿಯಾದಂಥ ಉತ್ತರ. 85ನೇ ಪ್ರಶ್ನೆ, ಭೀಮಾ, ಕೊಯ್ನಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಈ ನದಿಗಳು ಯಾವ ನದಿಯ ಉಪನದಿಗಳು ಅಂದರೆ ಕೃಷ್ಣಾ ನದಿ. ಆಪ್ಷನ್ 3 ಸರಿಯಾದಂಥ ಉತ್ತರ. 86ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನು ವೃದ್ಧಿಸಲು ಸಹಾಯ ಮಾಡುವ ಸಾಧನ. ಇದು ಬೋಧನೋಪಕರಣಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆ. ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನು ವೃದ್ಧಿಸಲು ಸಹಾಯ ಮಾಡುವಂಥ ಸಾಧನ ಕಾಲರೇಖೆ. ಆಪ್ಷನ್ 4 ಸರಿಯಾದಂಥ ಉತ್ತರ. 87ನೇ ಪ್ರಶ್ನೆ, ಇತಿಹಾಸ ಬೋಧನೆಯ ಯೋಜನಾ ವಿಧಾನದ ಮೊದಲ ಹಂತ. ಇತಿಹಾಸವನ್ನು ಬೋಧನೆ ಮಾಡಬೇಕಪ್ಪ ಅಂದರೆ ಯೋಜನೆಯನ್ನು ರೂಪಿಸಿಕೊಳ್ತೇವೆ. ಆ ಯೋಜನೆಯನ್ನು ರೂಪಿಸಿಕೊಳ್ಳುವಾಗ ಮೊದಲ ಹಂತ ಯಾವುದಾಗಿರುತ್ತೆ ಅಂದರೆ ಸನ್ನಿವೇಶವನ್ನು ಒದಗಿಸುವುದು. ಮಕ್ಕಳಿಗೆ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ಕೊಟ್ಟು ಆ ಸನ್ನಿವೇಶ ಮೂಲಕ ನಾವು ಪೀಠಿಕೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗಾಗಿ ಆಪ್ಷನ್ 2 ಸರಿಯಾದಂಥ ಉತ್ತರ.
88ನೇ ಪ್ರಶ್ನೆ, ಶಿವಾಜಿಯು ಪಟ್ಟಾಭಿಷೇಕ ಮಾಡಿಕೊಂಡಿದ್ದು ಯಾವಾಗ? ಶಿವಾಜಿ ಪಟ್ಟಾಭಿಷೇಕ 1674ರಲ್ಲಿ. ಆಪ್ಷನ್ 2 ಸರಿಯಾದಂಥ ಉತ್ತರ. 89ನೇ ಪ್ರಶ್ನೆ, ಪಾಲ್ಕುರಿ ಸೋಮನಾಥ ತೆಲುಗಿನ ಕೃತಿ. ಪಾಲ್ಕುರಿ ಸೋಮನಾಥ ಅವರು ತೆಲುಗಿನಲ್ಲಿ ಬರೆದಂತಹ ಕೃತಿ ಯಾವುದಪ್ಪ ಅಂದರೆ ಬಸವ ಪುರಾಣ. ಈ ಕೆಳಗಿನವುಗಳಲ್ಲಿ ಒಂದು ಖಾಸಗಿ ಬ್ಯಾಂಕ್ ಅಲ್ಲ. ಖಾಸಗಿ ಬ್ಯಾಂಕ್ ಯಾವುದ್ಯಾವುದಪ್ಪ ಅಂದರೆ ICICI, IDBI, ಆಕ್ಸಿಸ್. ಈ 3 ಖಾಸಗಿ ಬ್ಯಾಂಕ್ಗಳು. ಕೆನರಾ ಅನ್ನೋದು ಇದು ಸಾರ್ವಜನಿಕ ಬ್ಯಾಂಕ್. ಹಾಗಾಗಿ ಕೆನರಾ ಬ್ಯಾಂಕ್ ಅನ್ನೋದು ಖಾಸಗಿ ಬ್ಯಾಂಕ್ ಅಲ್ಲ. ಆಪ್ಷನ್ 3 ಸರಿಯಾದಂಥ ಉತ್ತರ. 91ನೇ ಪ್ರಶ್ನೆ, ಬಾಲಶ್ರಮ ನಿರ್ಮೂಲನ ಮತ್ತು ಪುನರ್ವಸತೀಕರಣ ಕಾಯ್ದೆ ಜಾರಿಗೆ ಬಂದ ವರ್ಷ. ಬಾಲಶ್ರಮ ನಿರ್ಮೂಲನ ಪುನರ್ವಸತೀಕರಣ ಕಾಯ್ದೆ ಇದು ಜಾರಿಗೆ ಬಂದಿದ್ದು 2006ರಲ್ಲಿ. ಆಪ್ಷನ್ 1 ಸರಿಯಾದಂಥ ಉತ್ತರ. INS ತರಬೇತಿ ಕೇಂದ್ರದ ವೆಂಡುವರ್ತಿ ಇರುವುದು. INS ತರಬೇತಿ ಕೇಂದ್ರ ವೆಂಡುವರ್ತಿ ಅನ್ನೋದು ಸ್ಥಳ. ಇದು ಇರೋದು ಯಾವ ರಾಜ್ಯದಲ್ಲಿ ಅನ್ನೋದು ಸರಿಯಾದ ಉತ್ತರ. ವೆಂಡುವರ್ತಿ ಕಂಡುಬರುವಂಥದ್ದು ಕೇರಳ ರಾಜ್ಯದಲ್ಲಿ. 93ನೇ ಪ್ರಶ್ನೆ, 1784ರ ಮಂಗಳೂರು ಒಪ್ಪಂದವನ್ನು ಇವರ ನಡುವೆ ನಡೆಯಿತು. ಯಾರ್ಯಾರ ನಡುವೆ ಅಂದರೆ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಮಂಗಳೂರು ಒಪ್ಪಂದ 1784ರಲ್ಲಿ ನಡೆಯುತ್ತೆ. ಯಾರ ನಡುವೆ ನಡೆಯುತ್ತೆ ಅಂದರೆ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ನಡೆಯುತ್ತೆ. ಆಪ್ಷನ್ 3 ಸರಿಯಾದಂಥ ಉತ್ತರ. 94ನೇ ಪ್ರಶ್ನೆ, ಮಹಿಳೆಯ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನೇ ತಿಳಿಯಬಹುದಾಗಿದೆ ಎಂದು ಹೀಗೆ ಹೇಳಿದಂಥವ್ರು ಯಾರು? ಇದನ್ನು ಹೇಳಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು. ಆಪ್ಷನ್ 4 ಸರಿಯಾದಂಥ ಉತ್ತರ. 95ನೇ ಪ್ರಶ್ನೆ, ಜೆಡ್ ವಾಯು ಮಾರ್ಗ ಹುಟ್ಟುಹಾಕಿದವರು ಮತ್ತು ಇದರ ಅಧ್ಯಕ್ಷರು ಯಾರಂದರೆ ನರೇಶ್ ಗೋಯಲ್. 96ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 3 ಆಯಾಮಗಳನ್ನು ಹೊಂದಿರುವ ಬೋಧನಾ ಸಲಕರಣೆ ಯಾವುದು? 3 ಆಯಾಮಗಳಂದರೆ ನೋಡೋದು, ಕೇಳೋದು, ಬರೆಯೋದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಮಾದರಿ, ಮಾಡೆಲ್ಸ್. ಕೆಂಪು ಕ್ರಾಂತಿಯು ಇದಕ್ಕೆ ಅನ್ವಯಿಸುತ್ತದೆ. ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆಗೆ ಅವಲಂಬಿಸಿದೆ. ಹಾಗಾಗಿ 4 ಸರಿಯಾದಂಥ ಉತ್ತರ. ಬ್ಯಾಂಕ್ಗೆ ಯಾವಾಗಲೂ ಬ್ಯಾಂಕ್ ಎಂಬ ಹೆಸರು ಸೇರಿಸಿದ ಕಾರಣ ಗ್ರಾಹಕರು ತಮ್ಮ ವ್ಯವಹಾರ ಯಾವ ಬ್ಯಾಂಕಿನಲ್ಲಿ ಎಂಬುದನ್ನು ತಿಳಿಯಲು. 99ನೇ ಪ್ರಶ್ನೆ, ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ 1961. ಆಪ್ಷನ್ 2 ಸರಿಯಾದಂಥ ಉತ್ತರ. ಈ ಭಾಗದ ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದಂತಹ ಜಲಪಾತ. ಇದಕ್ಕೆ ಆಪ್ಷನ್ 4 ಇದ್ದಾವೆ. ಬಲ್ಮುರಿ, ಅಬ್ಬೆ, ಹೊಗೆನಕಲ್, ಜೋಗ. ಇದಕ್ಕೆ ಸರಿಯಾದಂಥ ಉತ್ತರ ಜೋಗ ಜಲಪಾತ. ಸುಮಾರು 250 ಮೀಟರ್ ಆಳದಲ್ಲಿರುವಂಥದ್ದು. ಸ್ನೇಹಿತರೆ, ಇದಿಷ್ಟೇನಪ್ಪ ಅಂದರೆ 2015ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಾಗಿದೆ. ಈ ಒಂದು ಭಾಗದಲ್ಲಿ ಸುಮಾರು 51ರಿಂದ 100 ಪ್ರಶ್ನೆಗಳನ್ನು ಚರ್ಚಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿಯಾದಂಥ ಕನ್ನಡ, ಸಮಾಜ ಮತ್ತು ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ನೀಡಲಾಗುವುದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋದ ಲಿಂಕ್ ಶೇರ್ ಮಾಡಿ.